ಪವಿತ್ರ ರಂಜಾನ್ ತಿಂಗಳಲ್ಲಿ ಮುಸ್ಲಿಮರು ಹೆದರುವ ಒಂದು ಹದೀತ್ ಇದೆ. ಆ ಹದೀತನ್ನು ನಾವು ಗಂಭೀರವಾಗಿ ತಗೊಂಡರೆ ನಾವು ಈ ತಿಂಗಳು ಪೂರ್ತಿಯಾಗಿ ನಾವು ರಂಜಾನ್ ಉಪವಾಸವನ್ನು ನೀಡುತ್ತೇವೆ. ಜೊತೆಯಲ್ಲಿ ತರಾವಿ ನಮಾಜನ್ನು ಒಂದು ಕೂಡ ಮಿಸ್ ಆಗದಂತೆ ಎಲ್ಲ ದಿವಸವೂ ನಾವು ನಿರ್ವಹಿಸಲು ಪ್ರಯತ್ನಿಸುತ್ತೇವೆ. ಸಾಮಾನ್ಯವಾಗಿ ಎಲ್ಲರೂ ಕೇಳುವಂತಹ, ಪ್ರತಿ ವರ್ಷವೂ ಎಲ್ಲರೂ ಹೇಳುವಂತಹ ಒಂದು ಹದೀತ್ ಆಗಿದೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಒಂದು ಜುಮಾ ದಿನ ಖುತುಬಾಕ್ಕೆ ಮಿಂಬರ್ಗೆ ಹತ್ತುವಾಗ 3 ಸಲ ಆಮೀನ್ ಹೇಳಿದ್ರು ಅಂತೇಳಿ. ಅದೆಲ್ಲವನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡುವುದಿಲ್ಲ. ಒಂದು ಆಮೀನ್ ಯಾವುದಕ್ಕೆ ಅಂತೇಳಿ ನಿಮಗೆ ಗೊತ್ತಿರಬಹುದು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಯಾರು ಜಿಬ್ರೀಲ್ ಇಸ್ಲಾಂ ಅವರು ದುವಾ ಮಾಡ್ತಾರೆ. ಅದೇನೆಂದರೆ, ಯಾರಿಗೆ ರಂಜಾನ್ ತಿಂಗಳು ಸಿಕ್ಕಿಯೂ ಅವನು ಅದರಲ್ಲಿ ಅವನ ಪಾಪಗಳನ್ನು ಅಲ್ಲಾಹನು ಮನ್ನಿಸಲಾಗದಿದ್ದರೆ ಅಂಥವನಿಗೆ ಅಲ್ಲಾಹನ ಶಾಪ ಇರಲಿ, ಅವನಿಗೆ ನಾಶ ಇರಲಿ ಎಂದು ಜಿಬ್ರೀಲ್ ಇಸ್ಲಾಂ ಅವರು ಫರಿಷ್ಠೆ ದುವಾ ಮಾಡ್ತಾರೆ. ಆಗ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅದಕ್ಕೆ ಆಮೀನ್ ಎಂದು ಹೇಳ್ತಾರೆ. ಈ ಹದೀತ್ ಇಲ್ಲಿ ನಾವು ಗಮನಿಸಬೇಕಾದ, ಒಬ್ಬನಿಗೆ ರಂಜಾನ್ ಸಿಕ್ಕಿಯೂ ಕೂಡ ಅವನ ಪಾಪ ಅಲ್ಲಾಹನು ಮನ್ನಿಸದಿದ್ದರೆ ಅವನಿಗೆ ಜೀವನದಲ್ಲಿ ನಾಶವಿದೆ, ಅಲ್ಲಾಹನ ಶಾಪವಿದೆ. ಆಗಾಗ ನೋಡಿಕೊಳ್ಳಲು ನಾವು ಪ್ರಯತ್ನಿಸಬೇಕಾಗಿದೆ. ಅದಕ್ಕೆ 2 ದಾರಿ. ಒಂದನೇದಾಗಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಮನ್ ಸ್ವಾಮ ರಮದಾನ ಈಮಾನಂ ವಹ್ತಿಸಾಬನ್ ಗುಫಿರ ಲಹು ಮಾ ತಕದ್ದಮ ಮಿನ್ ದಂಬಿಹಿ. ಯಾರಾದರೂ ರಂಜಾನ್ ತಿಂಗಳಲ್ಲಿ ಉಪವಾಸ ಆಚರಿಸಿದರೆ, ಹೇಗೆ ಈಮಾನಂ ವಹ್ತಿಸಾಬನ್ ದೃಢಚಿತ್ತತೆಯೊಂದಿಗೆ, ಈಮಾನೊಂದಿಗೆ, ವಹ್ತಿಸಾಬನ್ ಅದೇ ರೀತಿ ಪ್ರತಿಫಲಾಪೇಕ್ಷೆಯೊಂದಿಗೆ, ಸವಾಲು ಸಿಗಬೇಕೆಂಬ ಆಗ್ರಹದೊಂದಿಗೆ ಉಪವಾಸ ಆಚರಿಸಿದರೆ ಅಲ್ಲಾಹನು ಅವನ ಗತಪಾಪಗಳನ್ನು ಮನ್ನಿಸುತ್ತಾನೆ. ಆದ್ದರಿಂದ ನಾವು ಏನು ಮಾಡಬೇಕು? ಉಪವಾಸವನ್ನು ಇಡಬೇಕು. ಮತ್ತೊಂದು ಹದೀಸಿನಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಮನ್ क़ಾಮ ರಮದಾನ ಈಮಾನಂ ವಹ್ತಿಸಾಬನ್ ಗುಫಿರ ಲಹು ಮಾ ತಕದ್ದಮ ಮಿನ್ ದಂಬಿಹಿ. ಯಾರಾದರೂ ರಂಜಾನಿನ ರಾತ್ರಿಯಲ್ಲಿ ಇಬಾದತ್ ಮಾಡಿದರೆ, ರಾತ್ರಿ ಇಬಾದತ್ತು ವಿಶೇಷವಾಗಿರುವುದು ತರಾವಿ ನಮಾಜ್. ಈ ಹದೀಸನ್ನು ನಾನು ಯಾಕೆ ಹೇಳಿದೆ ಅಂದರೆ, ಒಬ್ಬನಿಗೆ ರಂಜಾನ್ ಸಿಕ್ಕಿ ಆ ರಂಜಾನ್ನಲ್ಲಿ ಉಪವಾಸ ಕೂಡ ಹಿಡಿಯದೆ ತರಾವಿ ನಮಾಜ್ ಕೂಡ ಮಾಡದೇ ಇದ್ದರೆ ಖಂಡಿತವಾಗಿ ಅಲ್ಲಾಹನ ಪಾಪಗಳನ್ನು ಮನ್ನಿಸುವುದಿಲ್ಲ. ಆಗ ಪಾಪ ಮನ್ನಿಸದ ರೂಪದಲ್ಲಿ ರಂಜಾನ್ ತಿಂಗಳು ನಮ್ಮಿಂದ ಕಳೆದು ಹೋದರೆ ಖಂಡಿತವಾಗಿಯೂ ಅಲ್ಲಾಹನ ಶಾಪವಿದೆ. ಅದು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಮೀನ್ ಹೇಳಿದ್ದಾರೆ. ಜಿಬ್ರೀಲ್ ಇಸ್ಲಾಂ ಅವರು ದುವಾ ಮಾಡಿದ್ದಾರೆ. ಖಂಡಿತವಾಗಿ ಅಲ್ಲಾಹನು ಆ ದುವಾವನ್ನು ಖಂಡಿತವಾಗಿಯೂ ಉತ್ತರಿಸುತ್ತಾನೆ ಎನ್ನುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಖಂಡಿತವಾಗಿಯೂ ಉತ್ತರಿಸುತ್ತಾನೆ. ಆದ್ದರಿಂದ ನಮ್ಮ ಪಾಪಗಳನ್ನು ಮನ್ನಿಸಬೇಕಾದರೆ ಬಹಳಷ್ಟು ದಾರಿಗೆ, ಬಹಳಷ್ಟು ಇಬಾದತ್ ಸತ್ಯಗಳಿವೆ. ಅದರ ಜೊತೆಯಲ್ಲಿ ನಾವು ಒಂದು ಉಪವಾಸ ಕೂಡ ಕಸ ಆಗದಂತೆ ನೋಡಿಕೊಳ್ಳಬೇಕು. ಅದೇ ರೀತಿ ಪ್ರತಿದಿನ ರಾತ್ರಿ ನಾವು ತರಾವಿ ನಮಾಜನ್ನು ಮಾಡಬೇಕು. ಆ ಮೂಲಕ ನಮ್ಮ ಜೀವನದಲ್ಲಿ ಮಾಡಿದಂತಹ ಪಾಪಗಳನ್ನು ಮನ್ನಿಸಲು ನಾವು ದಾರಿಯನ್ನು ಹುಡುಕಬೇಕು. ಅಲ್ಲಾಹ್ ನಮಗೆ ತೌಫೀಕ್ ನೀಡಲಿ. ಆಮೀನ್.